ಸೂರ್ಯ ಮಳೆ ಹುಯ್ದು ಮುತ್ತುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಹಳ್ಳಿಗಳಲ್ಲಿ ಮುಂಜಾನೆ ಹಸುಕರುಗಳ ಅಂಬಾ ಎನ್ನುವ ದನಿ ಕೇಳಿದರೆ, ಅದೇ ನಗರಗಳಲ್ಲಿ ಹಾಲಿನವನು ಸೈಕಲ್ ಬೆಲ್ ಬಾರಿಸಿ ಹಾಲು ಎಂದು ಕರೆಯುವ ದನಿ ಸಾಮಾನ್ಯವಾಗಿ ಕೇಳಿಬರುತ್ತದೆ. ಹಳ್ಳಿಗಳಲ್ಲಿ ದನಕರುಗಳು ಅಂಬಾ ಎನ್ನುವುದಕ್ಕೂ ನಗರದಲ್ಲಿ ಹಾಲಿನವನು ಹಾಲು ಎಂದು ಕರೆಯುವುದಕ್ಕೂ ಏನು ಸಂಬಂಧ? ಹಳ್ಳಿಯೇ ಆಗಲಿ ಅಥವಾ ನಗರದಲ್ಲೇ ಆಗಲಿ ಮಕ್ಕಳು ಹಾಲು ಕುಡ್ದೇ ಬೆಳಿಬೇಕಲ್ವಾ? ಆ ಮಕ್ಕಳಿಗೆ ಶುದ್ಧವಾದ ಹಾಲನ್ನು ಕೊಡಬೇಕಲ್ವಾ? ಶುದ್ಧವಾದ ಹಾಲನ್ನು ಕೊಡುವ, ಹಾಲಿನ ಉತ್ಪಾದನೆಯನ್ನೇ ತಮ್ಮ ಜೀವಾಳವನ್ನಾಗಿ ಮಾಡಿಕೊಂಡಿರುವ ಗೌಳಿಗರು ಎಂಬ ಜನಾಂಗ ನಮ್ಮ ನಾಡಿನಲ್ಲಿದೆ. ಹೆಚ್ಚಾಗಿ ಅಡವಿಗಳಲ್ಲೇ ವಾಸಿಸುತ್ತಿದ್ದ ಗೌಳಿಗರು ಈಗೀಗ ದೊಡ್ಡಿಗಳಲ್ಲಿ ವಾಸಿಸುತ್ತಾರೆ. ಸಾಮಾನ್ಯವಾಗಿ ಇವರೆಲ್ಲರೂ ಕಚ್ಚೆ ಹಾಕುವುದರಿಂದ ಇವರಿಗೆ ಕಚ್ಚೆ ಗೌಳಿಗರು ಎಂಬ ಹೆಸರು ಇದೆ. ತಮ್ಮ ಕುಲ ಪರಂಪರೆಯನ್ನು ಪ್ರಾಣಿಗಳ ಮೂಲದಿಂದಲೂ ಹೇಳುತ್ತಾರೆ. ಜೋಗಿಕುಳಿ ಎಂಬ ಕುಲವು ಗುರುಸ್ಥಾನದಲ್ಲಿರುವ ಕುಲವಾಗಿದ್ದು ಅದಕ್ಕೆ ಕಾಣಿಕೆ ವಸೂಲು ಮಾಡುವ ಅಧಿಕಾರವಿದೆ. ಒಂದೇ ಕುಳಿಯೊಳಗೆ ವಿವಾಹ ಇರುವುದಿಲ್ಲ. ತೊಟ್ಟಿಲ ಮದುವೆ ಇವರಲ್ಲಿದೆ. ಶಿಷ್ಟ ಸಮಾಜದ ಅನೇಕ ಹಿಂದೂ ಹಬ್ಬಗಳನ್ನು ಗೌಳಿಗರು ಆಚರಿಸುತ್ತಾರೆ. ಅವುಗಳಲ್ಲಿ ಯುಗಾದಿ, ದೀಪಾವಳಿ, ಹೋಳಿ ಹುಣ್ಣಿಮೆ ವಿಶೇಷ. ಅವುಗಳ ಆಚರಣೆಯು ಇವರಲ್ಲಿ ತುಂಬ ವಿಶೇಷವು. ದೀಪಾವಳಿಯನ್ನು ಸಣ್ಣ ದೀಪಾವಳಿ, ದೊಡ್ಡ ದೀಪಾವಳಿ ಎಂದು ಗೌಳಿಗರು ಆಚರಿಸುತ್ತಾರೆ. ಇದು ಹಸು ಎಮ್ಮೆಗಳ ಹಬ್ಬಗಳು. ಪೂಜೆ ಮುಗಿದ ನಂತರ ಯಜಮಾನನ ಮನೆಯ ಅಂಗಳದಲ್ಲಿ ಗೆಜ್ಜೆ ಕಟ್ಟಿ ಜಗಧರಿಸಿ ಗೌಳಿಗರು ಒಂದೆಡೆ ಸೇರುತ್ತಾರೆ. ಡೋಲು, ಜಾಗಟೆ, ಕೊಳಲು ವಾದನದ ಹಿನ್ನೆಲೆಯಲ್ಲಿ ಹಟ್ಟಿ ಹಬ್ಬದ ಕುಣಿತ ನಡೆಯುತ್ತದೆ. ದನಗಳ ಪಾದಪೂಜೆಯನ್ನು ಮಾಡುತ್ತಾರೆ. ಕೊನೆಯ ದಿನ ಹಿರಿಯರ ಪೂಜೆ ಇವರಲ್ಲುಂಟು. ಬನ್ನಿ, ಈಗ ನಾವು ಗೌಳಿಗರ ಹಬ್ಬದಲ್ಲಿ ಪಾಲ್ಗೊಳ್ಳೋಣ. ಗೌಳಿಗರು ಕಾಡಿನ ಮಕ್ಕಳು. ನಾಡಿನಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ಬದುಕುವುದು ಇವರಿಗೆ ಅಚ್ಚುಮೆಚ್ಚು. ಮಹಾರಾಷ್ಟ್ರದಿಂದ ವಲಸೆ ಬಂದಿರುವ ಈ ಜನ ಕನ್ನಡ ನಾಡಿನ ಮಲೆನಾಡಿನಲ್ಲಿ ನೆಲೆ ನಿಂತರು. ಗೌಳಿಗರ ಹೆಂಗಸರು ಮರಾಠಿ ಹೆಂಗಸರಂತೆ ಕಚ್ಚೆ ಹಾಕಿ ಸೀರೆ ಉಡುವರು. ಹಾಲು ಮಾರಿ ಜೀವನ ಮಾಡುವ ಇವರು ಪ್ರಾಮಾಣಿಕತೆಗೆ ಹೆಸರಾದ ಜನ. ಮನೆ ಮನೆ ಗೋಡೆಗಳ ಮೇಲೆ ಚಿತ್ತಾರ ಗೌಳಿಗರ ಕಲಾತ್ಮಕ ಬದುಕಿಗೆ ಸಾಕ್ಷಿ. ದೀಪಾವಳಿಯ ಹಬ್ಬದ ದಿನ ಕುಲದೈವದ ಪೂಜೆಯನ್ನು ತುಂಬು ಭಕ್ತಿ ಶ್ರದ್ಧೆಗಳಿಂದ
ಆಚರಿಸುವರು. पाणी नाही होती आज या गावाला बसाय नाही जागा आज पाणी पिया नाही मगा. ದೇವಸ್ಥಾನದ ಅಂಗಳದಲ್ಲಿ ಗೆಜ್ಜೆ ಕಟ್ಟಿ ಜಗಾಧರಿಸಿ ಡೋಲು ಜಾಗಟೆ ಕೊಳಲುಗಳ ವಾದನದ ಹಿನ್ನೆಲೆಯಲ್ಲಿ ಹಟ್ಟಿ ಹಬ್ಬದ ಕುಣಿತವನ್ನು ಮಾಡುವರು. ನಮ್ಮ ನಾಡಿನಲ್ಲಿ ಕಂಡುಬರುವ ಯಾವುದೇ ಕಲಾ ಪ್ರಕಾರ ಅಥವಾ ಕುಣಿತಗಳಿಗೆ ಸಾಮಾಜಿಕ ಇಲ್ಲವೇ ಪೌರಾಣಿಕ ಹಿನ್ನೆಲೆ ಇರುವುದನ್ನು ನಾವು ಕಾಣಬಹುದು. ಅಳಿಯ ಮಾವನ ವೈಮನಸ್ಯವನ್ನು ಬಿಂಬಿಸುವ ವೀರಗಾಸೆ ಕುಣಿತದವರನ್ನು ಕಂಡಾಗ ಕೈಯಲ್ಲಿ ಕತ್ತಿ ಹಿಡಿದು ರೋಷಾವೇಶದಿಂದ ಗರ್ಜಿಸುವ ಇವರು ಯಾವ ಯುದ್ಧಕ್ಕೆ ಹೊರಟಿರಬಹುದು ಅಥವಾ ಇದು ಯಾವ ರಾಜನ ಸೈನ್ಯ ಎಂಬ ಕುತೂಹಲ ಮೂಡುತ್ತದೆ. ದಕ್ಷಬ್ರಹ್ಮನು ತನ್ನ ಯಾಗಕ್ಕೆ ಮಗಳು ಪಾರ್ವತಿ, ಅಳಿಯ ಪರಮೇಶ್ವರನನ್ನು ಕರೆಯುವುದಿಲ್ಲ. ಇದರಿಂದ ಕೋಪಗೊಂಡ ಶಿವನು ತನ್ನ ಹಣೆಯ ಬೆವರಿನಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷಬ್ರಹ್ಮನ ಯಾಗವನ್ನು ನಾಶಪಡಿಸುವಂತೆ ಆಜ್ಞಾಪಿಸುತ್ತಾನೆ. ವೀರಭದ್ರನು ತನ್ನ ಅನುಯಾಯಿಗಳ ಜೊತೆಗೂಡಿ ಶಿವನ ಆಜ್ಞೆಯನ್ನು ನೆರವೇರಿಸುತ್ತಾನೆ. ಅದರ ಸಂಕೇತವೇ ವೀರಗಾಸೆ ಕುಣಿತ. ತಲೆಗೆ ಬಿಳಿಯ ಚೌಲಿ, ಕಾವಿ ಅಂಗಿ, ಕಾವಿ ಕಸೆ ಪಂಚೆ, ಹಣೆಗೆ ವಿಭೂತಿ, ಕೊರಳು ಮತ್ತು ಮುಂಗೈಗಳಿಗೆ ರುದ್ರಾಕ್ಷಿಗಳು, ಹೆದೆಯ ಮೇಲೆ ವೀರಭದ್ರನ ಹಲಗೆ, ಸೊಂಟಕ್ಕೆ ನರಸಿಂಹ ಮತ್ತು ದಕ್ಷಬ್ರಹ್ಮನ ಶಿರಗಳನ್ನು ಕಟ್ಟಿಕೊಂಡು ಕೈಯಲ್ಲಿ ಕತ್ತಿ ಹಿಡಿದು ಕರಡೆ ಮತ್ತು ಸಮ್ಮಾಳಗಳ ಗತ್ತಿಗೆ ತಕ್ಕಂತೆ ಲಯಬದ್ಧವಾಗಿ ಕುಣಿಯುತ್ತಾರೆ. ಕುಣಿಯುತ್ತಾ ಕುಣಿಯುತ್ತಾ ಮಧ್ಯೆ ಮಧ್ಯೆ ವೀರಭದ್ರನ ಒಡಪುಗಳನ್ನು ಹೇಳುತ್ತಾರೆ. ಒಡಪುಗಳನ್ನು ಹೇಳುತ್ತಿದ್ದಂತೆಯೇ ಆವೇಶ ಬಂದವರು ತಮ್ಮ ಕೈಯಲ್ಲಿರುವ ಕತ್ತಿಯನ್ನು ಜಳಪಿಸುತ್ತಾ ವೀರಾವೇಶದಿಂದ ಕುಣಿಯುತ್ತಾರೆ. ದೇವ ಕೀಲಲ ಓಲಗ ನಗಾರಿನ ಒಬತ್ತು ಭಜಂತುಗಳಿಂದ ಬರುತ್ತಿರುವ ಶ್ರೀ ಶ್ರೀ ಕಡಗಲಿ ವೀರಭದ್ರನ ಬಹುಪರ
ಭಾಗದಲ್ಲಿ ಮುಹೂರ್ತ ಮಾಡಿದ್ದಾಳೆ. ಇಂತಹ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯು ತನ್ನ ಶ್ರೇಷ್ಠ ಅಳಿಯನನ್ನು ನೋಡಬೇಕೆಂದು ಓಲಗದಲ್ಲಿ ಹರಿಸಿರ ಬ್ರಹ್ಮಾದಿಗಳನ್ನು ದೊಡಗೂಡಿಕೊಂಡು ಬರುತ್ತಿರುವ ದಕ್ಷ ಬ್ರಹ್ಮನನ್ನು ಕಂಡು ನಮ್ಮ ಶಂಕರನು ಮುಂದಕ್ಕೆ ಕರೆಯಲಿಲ್ಲ, ಮಾತನಾಡಿಸಲಿಲ್ಲ. ಇದರಿಂದ ದಕ್ಷ ಬ್ರಹ್ಮನು ಕುಪಿತನಾಗಿ ತನ್ನ ಪಟ್ಟಣಕ್ಕೆ ಬಂದು ಒಂದು ಮಹಾ ಯಜ್ಞವನ್ನು ಹೂಡಿದನು. ಬಹುಪರ ಕನ್ನಡ ಜಾನಪದದ ಶ್ರೀಮಂತಿಕೆಯನ್ನು ಜಗತ್ತಿಗೆ ಪರಿಚಯಿಸಿದ ಮಹನೀಯರು ಅನೇಕ. ಕೆಲವರ ಹೆಸರು ಪರಿಚಿತ, ಇನ್ನು ಕೆಲವರು ಎಲೆಮರೆಕಾಯಿ. ಸಂಗ್ರಹ, ಸಂಶೋಧನೆ ಎಲ್ಲ ಕ್ಷೇತ್ರಗಳಲ್ಲಿ ದುಡಿದ ಈ ಎರಡೂ ಬಗೆಯ ವಿದ್ವಾಂಸರನ್ನು ನಿಮಗೆ ಪರಿಚಯಿಸುವ ಉದ್ದೇಶ ಸಿರಿಗಂದದ್ದು. ಜಾನಪದ ಕ್ಷೇತ್ರಕ್ಕೆ ಗಮನಾರ್ಹ ಸೇವೆ ಸಲ್ಲಿಸಿರುವ ಪ್ರಮುಖರಲ್ಲಿ ಡಾಕ್ಟರ್ ದೇ ಜವರೇಗೌಡರು ಒಬ್ಬರು. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಂತರ ಕುಲಪತಿಗಳಾಗಿ ನಿವೃತ್ತಿ ಹೊಂದಿದ ಅವರು ವಿಶ್ವವಿದ್ಯಾಲಯದಲ್ಲಿ ಜಾನಪದಕ್ಕೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿರುವ ಜಾನಪದ ವಸ್ತು ಸಂಗ್ರಹಾಲಯದ ಸ್ಥಾಪನೆಗೆ ಅವರು ಕಾರಣಕರ್ತರು. ಜಾನಪದವನ್ನು ಉಳಿಸಲು ಸಾಧ್ಯವೇ? ಹಾಗಾದರೆ ನಾವು ಇದನ್ನು ಉಳಿಸೋಕ್ಕೋಸ್ಕರ ಏನು ಮಾಡಬೇಕು ಸರ್? ಜಾನಪದವನ್ನು ಇವತ್ತು ಹೇಗಿದೆಯೋ ಅದೇ ರೀತಿಯಲ್ಲಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಮಾತು ನನ್ನ ಅಭಿಪ್ರಾಯದಲ್ಲಿ ಅಷ್ಟೇನೂ ಸಾಧುವಲ್ಲ ಅಂತ ಕಾಣ್ತದೆ. ಕಾರಣ ಇಷ್ಟೇ, ಹಳೆಯದನ್ನೆಲ್ಲ ಉಳಿಸ್ಕೊಳ್ಬೇಕು. ಇವತ್ತಿನವರೆಗೆ ಏನೇನು ಜಾನಪದವಿತ್ತೋ, ಯಾವ ಮಟ್ಟದಲ್ಲಿತ್ತೋ ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಉಳಿಸ್ಕೊಳ್ಬೇಕಾದ್ದು ಜಾನಪದ ವಿದ್ವಾಂಸರ ಕರ್ತವ್ಯ. ಆದರೆ ಜಾನಪದ ಇದೇ ರೀತಿಯಲ್ಲಿ ಉಳಿತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕೈಗಾರಿಕೀಕರಣವಾಗ್ತಾ ಇದೆ, ವಿಜ್ಞಾನ ಮುಂದುವರಿತಾ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಶಿಕ್ಷಣ ಹಳ್ಳಿಯನ್ನು ಮನೆಯನ್ನು ಕೂಡ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜಾನಪದ ಇದೇ ಗುಣಮಟ್ಟದಲ್ಲಿ ಉಳಿತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಿರೀಕ್ಷಿಸಲೂಬಾರ್ದು. ಏಕೆಂದರೆ ಜಗತ್ತು ಬೆಳೀತಾ ಇದೆ. ಇವತ್ತೇನಾಗಿದೆ, ಇವತ್ತಿನ ಕಲೆಗಳು ಏನಿದೆ, ವಿಜ್ಞಾನ ಏನಿದೆ, ಎಲ್ಲಕ್ಕೂ ಕೂಡ ಜಾನಪದ ಮೂಲ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಒಂದೊಂದು ಕಾಲದಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ ಇವೆಲ್ಲವೂ ಕೂಡ ಜಾನಪದವೇ ಆಗಿದ್ದವು. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಳ್ಬೋದು ಅನ್ನೋದು ಒಂದು ಪ್ರಶ್ನೆ. ನಿಜ ಅಂದರೆ ಮುಂದೆ ಜನತೆ ಇದನ್ನು ಹೋಗಿ ಜಾನಪದವನ್ನು ಉಳಿಸ್ಬೇಕು ಅಂತ ಹಳ್ಳಿಯಲ್ಲಿ ಮನೆಯಲ್ಲಿ ಪ್ರಚಾರ ಮಾಡೋದನ್ನಷ್ಟು ಸಂಗತವಾದ್ದಲ್ಲ. ಆದರೆ ಏನು ಜಾನಪದ ತಾನಾಗಿಯೇ ಬೆಳೀತಿದೆಯೋ, ಏಕೆಂದರೆ ಜಾನಪದ ಯಾವಾಗಲೂ ಕೂಡ ತಾನಾಗಿಯೇ ಉದ್ಭವ ಆಗ್ತಕ್ಕಂಥದ್ದು, ಅದು ಯಾರೂ ಕೂಡ ಬೆಳೆಸ್ತಕ್ಕಂಥದ್ದಲ್ಲ. ಇನ್ನೊಬ್ಬರು ಕೃತಕವಾಗಿ ಇದನ್ನು ನಾವು ಕಸಿ ಕಟ್ತೀವಿ, ಬೆಳೆಸ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ ಅಂತ ಕಾಣ್ತದೆ. ಜಾನಪದ ಯಾವಾಗಲೂ ಕೂಡ ಮೂಡಿದ್ದ ಹೊರತಾಗಿ ಕಟ್ಟದ್ದಲ್ಲ. ಅಂದರೆ ಅದು ಕೃತಕವಾದದ್ದಲ್ಲ, ಸಹಜವಾಗಿ ಅದು ನಿಸರ್ಗ ಸಿದ್ಧವಾಗಿ ಬೆಳಿಬೇಕು. ಅಂದಮೇಲೆ ಸಾಮಾನ್ಯ ಜನ, ಓದು ಬರಹ ಬರದಿರ್ತಕ್ಕಂಥವರು ಅಥವಾ ಸ್ವಲ್ಪ ಓದು ಬರ್ತಕ್ಕಂಥವರು ಇದನ್ನು ಬೆಳೆಸ್ತಾರೆ, ಬಳಸ್ತಾರೆ. ಬೆಳೆಸೋದು ಮಾತ್ರವಲ್ಲ, ಬಳಸ್ತಾರೆ. ಅಂದಮೇಲೆ ನಾವು ಯಾವುದಾದ್ರೂ ಒಂದು ಸಂಸ್ಥೆ ಇದನ್ನು ಹೇಗೆ ಅಕ್ಷರ ಕಲಿಕೆಯನ್ನು ಪ್ರಚಾರ ಮಾಡ್ತೀವಿ ಅಥವಾ ಬರಹವನ್ನು ಪ್ರಚಾರ ಮಾಡ್ತೀವಿ, ಕಲಿಸ್ತೀವಿ, ಅದೇ ರೀತಿಯ ಆ ಅರ್ಥದಲ್ಲಿ ಸಾಧ್ಯವಿಲ್ಲ. ಅದು ತಾನಾಗಿಯೇ
ಬೆಳೀತದೆ ಅಂತ ನನಗನ್ನಿಸ್ತದೆ. ಆದರೆ ನಾನು ಮೊದಲೇ ಹೇಳಿದಾಗೆ ಅಕ್ಷರ ಜ್ಞಾನವಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ನಾಗರಿಕತೆಯ ಹಳ್ಳಿಯನ್ನು ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಜಾನಪದ ಬೆಳೀತಾ ಇತ್ತು, ಆ ಮಟ್ಟಿಗೆ ಬೆಳೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದರಿಂದ ಅದರ ಸ್ವರೂಪವು ಕೂಡ ಬದಲಾವಣೆ ಆಗಲೇಬೇಕು. ಕಾಲಕ್ಕೆ ಬದಲಾವಣೆ ಆದಾಗೆಲ್ಲ ಅದರ ಸ್ವರೂಪವು ಬದಲಾವಣೆ ಆಗಬೇಕಾದ್ದು ಸಹಜವಾದದ್ದೇ. ಅದರಲ್ಲಿ ಯಾವ ಆ ಬಗ್ಗೆ ನಾವೇನು ಯೋಚನೆ ಮಾಡಬೇಕಾದ್ದಿಲ್ಲ. ಏನ್ ಮಾಡ್ತಿದ್ದೀರಾ ನೀವು? ಹೀಗಂದ್ರೆ ಸಿರಿಗಂಧ ಅಂತ. ಅಂದ್ರೆ ನಮ್ ದೂರದರ್ಶನದಲ್ಲಿ ಕಿವುಡ್ರು ಮತ್ತು ಮೂಗರಿಗೋಸ್ಕರ ಸುದ್ದಿ ಪ್ರಸಾರ ಮಾಡ್ತಾರಲ್ಲ, ಆ ರೀತಿನಾ? ಹಾಗೇನಿಲ್ಲ, ಇದು ಸಹ ಒಂದು ಜನಪದ ಕಲೆ. ಈ ಕಲೆಯ ಬಗ್ಗೆ ವಿವರವಾಗಿ ಡಾಕ್ಟರ್ ಸಿ ವೀರಣ್ಣ ಅವರಿಂದ ತಿಳಿದುಕೊಳ್ಳೋಣವಾ? ಭಾಷೆಗೆ ಲಿಪಿ ಬೆಳವಣಿಗೆಯಾಗುವ ಯಾವುದೋ ಹಂತದಲ್ಲಿ ಜನರು ಸಂಕೇತಗಳ ಮೂಲಕ ಮಾತನಾಡುತ್ತಿದ್ದರು. ಲಿಪಿ ಬೆಳವಣಿಗೆಯಾದ ಮೇಲೂ ಈ ಸಂಕೇತಗಳ ಮೇಲಿನ ಪ್ರೀತಿ ಜನರಿಗೆ ಕಡಿಮೆಯಾಗಲಿಲ್ಲ ಎನ್ನುವುದಕ್ಕೆ ಆಧುನಿಕ ಕಾಲದಲ್ಲಿ ಬಳಸುವ ಶಾರ್ಟ್ ಹ್ಯಾಂಡ್ ಎನ್ನುವುದು ಕೂಡ ಸಾಕ್ಷಿ. ಆದರೆ ನಮ್ಮ ಜನಪದರು ಈ ಸಂಕೇತದ ಭಾಷೆಯನ್ನು ಬಹಳ ಹಿಂದಿನಿಂದಲೇ ಕಲಿತಿದ್ದರು ಎನ್ನುವುದಕ್ಕೆ ನಿಮ್ಮ ಮುಂದಿರುವ ಕರಪಾಲ ಇಲ್ಲವೇ ಕರಪಲ್ಲವ ಎನ್ನುವುದು ಸಾಕ್ಷಿ. ಇದು ಒಂದು ಕಲೆ. ಪ್ರಧಾನವಾಗಿ ಮನರಂಜನೆಯನ್ನೇ ಉದ್ದೇಶವಾಗುಳ್ಳ ಈ ಕಲೆಗೆ ನಿಮಗೆ ಈಗ ಸಿರಿಗಂಧ ಬೇಕು ಎನ್ನಿ. ನೀವು ಸಿರಿಗಂಧ ಎಂದು ಒಬ್ಬನ ಕಿವಿಯಲ್ಲಿ ಹೇಳಿದರೆ ಅವನು ತನ್ನ ಬೆರಳುಗಳ ಮೂಲಕವಾಗಿ ಒಂದು ಬೆರಳನ್ನು ಎತ್ತಿದರೆ ಅದು ಸಿ, ಎರಡನ್ನು ಎತ್ತಿದರೆ ರಿ, ಹೀಗೆ ಒಟ್ಟಾರೆಯಾಗಿ ಬೆರಳುಗಳನ್ನು ಆಡಿಸುವುದರ ಮೂಲಕವಾಗಿಯೇ ಇನ್ನೊಬ್ಬನಿಗೆ ದೂರದಲ್ಲಿರುವವನಿಗೆ ಸಿರಿಗಂಧವನ್ನು ತಿಳಿಸುತ್ತಾನೆ. ಅವನು ಕೂಡಲೇ ಹಾಡಿನ ಮೂಲಕವಾಗಿ ಸಿರಿಗಂಧ ಎಂದು ಹೇಳುತ್ತಾನೆ. ಇದು ಯಾವುದೇ ಪವಾಡ ಇಲ್ಲವೇ ಚಮತ್ಕಾರ ಅಲ್ಲ, ಬರೀ ಶ್ರದ್ಧೆಯ ಮೂಲಕವಾಗಿ, ಬಹಳ ಎಚ್ಚರಿಕೆಯ ಮೂಲಕವಾಗಿ ಭಾಷೆಗೆ ಸಂಕೇತಗಳನ್ನು ದುಡಿಸಿಕೊಳ್ಳಬಹುದಾದಂಥ ಒಂದು ವ್ಯವಸಾಯ. ಈ ಕಲೆಯಲ್ಲಿ ನಿಷ್ಣಾತರಾದವರು ಜನರನ್ನು ರಂಜಿಸುವುದರ ಮೂಲಕ, ಅವರ ಹೆಸರುಗಳನ್ನು, ಅವರಿಗೆ ಬೇದಕ್ಕಾದವರ ಹೆಸರುಗಳನ್ನು ಹೇಳುವುದರ ಮೂಲಕ ರಂಜನೆ ಮಾಡಿ ಜೀವನ ಮಾಡುತ್ತಾರೆ, ಸಂತೋಷವನ್ನು ಕೊಡುತ್ತಾರೆ. ಬನ್ನಿರೇ ಪಟ್ಟಣದ ಸದಿಯರು ಹುಟ್ಟು ಕರ್ಮಿಗಳು ಹಾಳೆವಂತೆ ಸುವಿ ವಿಕ್ರಾಂತಿ ವಿಕಾಸವುದೇ ಅಂದ್ರೆ ಮತ್ತಿನ ಹರಳೆಯ ಚೆನ್ನ ಬಗೆಯಾದ ಗುರು ಸ್ವಾಮಿ ಸುವಿ ವಸುದ ಚಂದ್ರಶೇಖರ ಅವದೇ ಅಂದ್ರೆ ಮತ್ತಿನ ಹರಳೆಯ ಚೆನ್ನ ಬಗೆಯಾದ ಗುರು ಸ್ವಾಮಿ ಸುವಿ ಬರುವಾಗ ಸುವಿ 19 ರೂಪಾಯಿ 2 ಪೈಸಾ, 15 ರೂಪಾಯಿ 2 ಪೈಸಾ, 2 ರೂಪಾಯಿ 1 ಅಂಗಡಿ 9 ರೂಪಾಯಿ. ಸಿರಿಗಂಧ ಯಾವುದೇ ಅಂದ್ರೆ ಮತ್ತಿನ ಹರಳೆಯ ಚೆನ್ನ ಬಗೆಯಾದ ಗುರು ಸ್ವಾಮಿ ಸುವಿ ಜಾನಪದ ಲೋಕ 4 ರೂಪಾಯಿ 1 ಪೈಸಾ, 10 ರೂಪಾಯಿ 11 ರೂಪಾಯಿ 9 ರೂಪಾಯಿ 16 ರೂಪಾಯಿ 6 ಪೈಸಾ 1 ರೂಪಾಯಿ. ಜಾನಪದ ಲೋಕ ಯಾವುದೇ ಅಂದ್ರೆ ಮತ್ತಿನ ಹರಳೆಯ ಚೆನ್ನ ಬಗೆಯಾದ ಗುರು ಸ್ವಾಮಿ ಸುವಿ. ಚಾಮರಾಜನಗರ ತಾಲೂಕಿನ ಬಾನಹಳ್ಳಿಯಿಂದ ಕರಪಲ್ಲ ಕಲಾವಿದರಾದ ಶ್ರೀ ಶಿವಸ್ವಾಮಿ ಮತ್ತು ಅವರ ಮಗ ನಾಗರಾಜ ಮೂರ್ತಿ ಅವರು ನಮ್ಮ ಸಿರಿಗಂಧದ ಮನೆಗೆ ದಯಮಾಡಿಸಿದ್ದಾರೆ. ನೀವು ಈ ಕಲೆನ ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ? ನಾನು 20 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀನಿ. ಆದರೆ ಇವಾಗ ನಮ್ಮ 4 ವರ್ಷದಿಂದ ನಮ್ಮ ಮಗನಿಗೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿಸಿ ಅಲ್ಲಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಈ ಕಲೆಯನ್ನು ನೀವು ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀರಿ? ನಾವು ದೀಪಾವಳಿ, ಮಾರ್ಲಮಿ, ಶಿವರಾತ್ರಿ ಮತ್ತು ಇಂಥ ಜಾತ್ರೆ ಹಳ್ಳಿಗಳಲ್ಲಿ ಯಾರಾದರೂ ಬರ ಹೇಳಿದ್ರೆ ಅಲ್ಲಿಗೆ ಹೋಗ್ತೀವಿ, ಇಲ್ಲಾಂದರೆ ಮಾದೇಶ್ವರ ಬೆಟ್ಟ ಮಾಡ್ತೀವಿ, ಊರ್ನಲ್ಲಿ ಇರ್ತೀವಿ. ಇದು ನಿಮ್ಮ ಹವ್ಯಾಸನೋ ಅಥವಾ ಜೀವನೋಪಾಯನೋ? ಇದು ಎರಡಕ್ಕೂ ಬರುತ್ತೆ. ವತ್ಸಲ ಅವರೇ, ಒಂದು ಮಾತನ್ನ ನೀವು ಅವ್ರಿಗೆ ಹೇಳಿ, ಅದು ಅಲ್ಲಿಂದ ಇಲ್ಲಿಗೆ ಬಂದು ಅದು ಇವರ ಮೂಲಕ ವೀಕ್ಷಕರನ್ನು ತಲುಪಲಿ. ಸುವೆ ಬಸಂಗಯ್ಯ ಸುವೆ ಬಾಲಿಂಗಯ್ಯ ಸುವೆ ಬಚನ್ನ ಬಸವಯ್ಯ ಸುವೆ ಸಿರಿಗಂಧದ ವೀಕ್ಷಕರಿಗೆ ಶುಭಾಶಯಗಳು. ಮತ್ತಿನ್ನ ಅರಳೆಯ ಚೆನ್ನ ಬಗೆಯಾದ ಗುರು ಸ್ವಾಮಿ ಸುವಿ. ಗಿರಿಜನ ಸಂಸ್ಕೃತಿಯ
ಅವಿಭಾಜ್ಯ ಅಂಗಗಳಾದ ಗೌಳಿಗರ ಬದುಕಿನ ಕಿರುಪರಿಚಯ ನಿಮಗಾಗಿದೆ. ರೌದ್ರ ಭಾವವನ್ನು ಪ್ರತಿಬಿಂಬಿಸುವ ವೀರಗಾಸೆಯ ಕುಣಿತವನ್ನು ನೀವು ಮೆಚ್ಚಿರಲೇಬೇಕು. ಜಾನಪದ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಡಾಕ್ಟರ್ ದೇ ಜವರೇಗೌಡರ ಸಂದರ್ಶನ ಕಿರಿದಾದರೂ ಅವರ ಸೇವೆ ಅಪಾರವಾದದ್ದು ಎಂಬುದನ್ನು ಯಾರೂ ಮರೆಯುವಂತಿಲ್ಲ. ಕೈ ಸನ್ನೆಗಳನ್ನು ಗ್ರಹಿಸಿ ತಮ್ಮ ಬುದ್ಧಿ ಮತ್ತು ಕಲಾಕೌಶಲ್ಯವನ್ನು ಮೆರವ ಕರಪಲ್ಲವ ಇನ್ನೂ ಉಳಿದಿರುವುದು ಸಂತೋಷದ ಸಂಗತಿ. ಮುಂದಿನ ವಾರ ನಿಮ್ಮನ್ನು ಮೆಚ್ಚಿಸಲು ಮತ್ತು ರಂಜಿಸಲು ಅನೇಕ ವೈವಿಧ್ಯಗಳೊಡನೆ ಸಿರಿಗಂಧ ಮೂಡಿಬರಲಿದೆ. ಸಿರಿಗಂಧ ನಿಮ್ಮ ಮನ ಮುಟ್ಟಿದೆ ಅನ್ನೋದು ನಮ್ಮ ಭಾವನೆ. ಮತ್ತೆ ಮುಂದಿನ ವಾರದ ಸಿರಿಗಂಧದಲ್ಲಿ ನಾವು ನೀವು. ಅಲ್ಲಿಯವರೆಗೆ ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ